ಎಷ್ಟೋ ಜನ ಮೇಕಪ್ ಆರ್ಟಿಸ್ಟೇ, ಬಟ್ ಅವ್ರ ಇನ್ಸ್ಟಾಗ್ರಾಮ್ ಇದೆಯಾ, ನಿಮ್ಮ ಐಡಿ ಏನಿದೆ ಅಂತ ಹೇಳಿದ್ರೆ ತಟ್ ಅಂತ ಹೇಳ್ತಾರೆ, ಓ ನಂದು ಒಂದು ಇನ್ಸ್ಟಾಗ್ರಾಮ್ ಇದೆ ಅಂತ. ಬಟ್ ಅದರಲ್ಲಿ ಅವರ ಆಕ್ಟಿವ್ನೆಸ್ ಎಷ್ಟಿದೆ ಅಂತ ನೋಡಿದ್ರೆ ದೇವ್ರಣೆ ನಿಜವಾಗ್ಲೂ ಇರಲ್ಲ. ಯಾಕೆ ಗೊತ್ತಾ, ಅವ್ರದ್ದು ಪರ್ಸನಲ್ ಅಕೌಂಟ್ ಆಗೇ ಇರುತ್ತೆ ಅದಿನ್ನು. ಆಮೇಲೆ ಅವರ ಬಯೋ ಚೆನ್ನಾಗಿರಲ್ಲ. ನೆಕ್ಸ್ಟ್ ಅವ್ರ ಫೀಡ್ ಏನಿರುತ್ತೆ, ರೀಲ್ಸ್ ಅಥವಾ ಪೋಸ್ಟ್ ಏನು ಇರಲ್ಲ, ಒಂದೆರಡು ಅಷ್ಟೇ. ಆಮೇಲೆ ಪರ್ಸನಲ್ ಅಕೌಂಟ್ ಆಗಿರುತ್ತೆ ಮೇನ್ಲಿ ಹೇಳ್ಬೇಕಂದ್ರೆ. ಯಾವುದನ್ನ ಏನು ಓನ್ಲಿ ಏನಪ್ಪ ಒಂದು ಪಾರ್ಲರ್ ನಡೆಸ್ತಿದ್ದೀನಿ, ಆ ಪಾರ್ಲರ್ ಇಂದ ನಡೆದ್ರೆ ಸಾಕು, ಮೇನ್ ರೋಡಿಗೆ ಅಂಗಡಿ ಇದೆ, ಮೇನ್ ರೋಡಿಗೆ ಒಂದು ಶಾಪ್ ಇದೆ, ಅದರಿಂದ ನಡೀತಿದೆ. ನೀವು ಶಾಪ್ ಇಂದ ನೀವೆಷ್ಟೇ ಅರ್ನ್ ಮಾಡಿ, ಬಟ್ ಇನ್ಸ್ಟಾಗ್ರಾಮ್ ಇಂದ ಏನ್ ಬರುತ್ತಲ್ಲ, ನಿಮ್ಮ ಶಾಪ್ ಇಂದ ಬರೋದಕ್ಕಿಂತಾನು ಹೆಚ್ಚ 10 ಟೈಮ್ಸ್ ಅಂದ್ರೆ 10 ಪಟ್ಟು ಹೆಚ್ಚಾಗಿ ಬರೋಷ್ಟು ಒಂದು ಸಾಮರ್ಥ್ಯ ಇನ್ಸ್ಟಾಗ್ರಾಮಿಗೆ ಇದೆ. ಸೊ ಅದ್ರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿರಂಗಿಲ್ಲ. ಇನ್ಸ್ಟಾ ಅಂದ್ರೆ ಸುಮ್ನೆ ಒಂದ್ 2-3 ಪೋಸ್ಟ್ ಹಾಕ್ಬಿಡೋದು. ಇನ್ಸ್ಟಾ ಅಂದ್ರೆ ಕಬಡ ಬಿಸ್ನೆಸ್ ಇನ್ಸ್ಟಾಗ್ರಾಮ್ ಇಂದ ಬರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಹಾಗಾದ್ರೆ ಇನ್ಸ್ಟಾಗ್ರಾಮ್ ಇಂದ ಅಂದ್ರೆ ಇನ್ಸ್ಟಾಗ್ರಾಮ್ ಟೀಮ್ ಏನಾದ್ರು ನಮ್ಗೆ ಪೇ ಮಾಡತ್ತಾ ಅಂತ ಏನಾದ್ರು ಕೇಳಿದ್ರೆ, ಸೊ ಡೆಫಿನೆಟ್ಲಿ ಇಲ್ಲ. ಸೊ ಇನ್ಸ್ಟಾಗ್ರಾಮ್ ಟೀಮ್ ನಿಮ್ಗೆ ಯಾವತ್ತೂ ₹1 ಕೂಡ ಪೇ ಮಾಡಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇನ್ ಮಾಡ್ತಿರಲ್ಲ, ನಿಮ್ ರೀಲ್ಸ್ ಅಥವಾ ನೀವೊಂದು ಬ್ಯೂಟಿಷಿಯನ್ ಅನ್ಕೊಳ್ಳಿ ಅಥವಾ ಮೇಕಪ್ ಆರ್ಟಿಸ್ಟ್ ಅನ್ಕೊಳ್ಳಿ, ನೀವು ಎವ್ರಿಡೇ ರೀಲ್ಸ್ ಹಾಕ್ಬೇಕು. ಯಾವ ತರ, ನಿಮ್ಮ ಎಜುಕೇಟ್ ಮಾಡ್ಬೇಕು, ನಿಮ್ಮ ಮೇಕಪ್ ರಿಲೇಟೆಡ್ ಅಥವಾ ನಿಮ್ಮ ಬ್ಯೂಟಿಷಿಯನ್ ಇದ್ರೆ ಹೇರ್ ಕಟ್ ಬಗ್ಗೆ, ಫೇಶಿಯಲ್ ಬಗ್ಗೆ, ಐಬ್ರೋ ಬಗ್ಗೆ ಏನಾದ್ರೂ ಒಂದು ಎಜುಕೇಟ್ ಮಾಡ್ಬೇಕು. ಎಜುಕೇಟ್ ಮಾಡ್ದಂಗೆಲ್ಲ ನಿಮ್ಗೆ ಫಾಲೋವರ್ಸ್ ಬಿಲ್ಡ್ ಆಗ್ತಾರೆ. ಸೊ ಎಲ್ಲಾ ಹೆಣ್ಮಕ್ಳಿಗೂ ಬೇಕಾಗಿರೋ ನೀಡ್ ಏನಿದೆ ಅದು ನಮ್ಮ ಹತ್ರ ಇರುತ್ತೆ ಅಲ್ವಾ. ಇವಾಗ ಮೇಕಪ್ ಆಯ್ತು, ಬ್ಯೂಟಿಷಿಯನ್, ಒಂದು ಬ್ಯೂಟಿ ಟಿಪ್ಸೇ ನಮ್ಮ ಹತ್ರ ಇರುವಾಗ ಎವ್ರಿಡೇ ಒಂದೊಂದು ನೀವು ಏನಾದ್ರೂ ಅವ್ರಿಗೆ ಎಜುಕೇಟ್ ಮಾಡಿದಾಗೆಲ್ಲ ನಿಮ್ಗೆ ಜಾಸ್ತಿ ಫಾಲೋವರ್ ಬಿಲ್ಡ್ ಆಗ್ತಾರೆ. ಫಾಲೋವರ್ ಬಿಲ್ಡ್ ಆದಂಗೆಲ್ಲ ಸೊ ನಿಮ್ ವರ್ಕ್ ನ ಫಾಲೋ ಮಾಡ್ತಿರ್ತಾರೆ. ಇನ್ ಕೇಸ್ ನಿಮ್ಮ ಮೇಕಪ್ ಅಥವಾ ನಿಮ್ಮ ಸಾರಿ ಡ್ರೆಪ್ಪಿಂಗು, ಹೇರ್ ಸ್ಟೈಲು, ನಿಮ್ ಫೇಶಿಯಲ್ ಏನಾದ್ರೂ ಚೆನ್ನಾಗಿದ್ರೆ ಸೊ ಅವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಬುಕ್ ಮಾಡ್ತಾರೆ. ಈ ತರ ಬಿಸ್ನೆಸ್ ಸೆಟ್ ಆಗ್ತದೆ ವಿನಃ ಇನ್ಸ್ಟಾಗ್ರಾಮ್ ಟೀಮ್ ನಿಮ್ಗೆ ಯಾವತ್ತೂ ₹1 ಪೇ ಮಾಡಲ್ಲ. ಸೊ ನಿಮ್ಮ ಫಾಲೋವರ್ಸ್ ಏನಿರ್ತಾರೆ ಅವರಿಂದ ನಿಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ ಮುಂದೆ ಆದ್ರೂ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ, ಪರ್ಸನಲ್ ಇದೆನಾ ಪ್ರೊಫೆಷನಲ್ ಇದೆನಾ ಅಂತ. ಪರ್ಸನಲ್ ಇದ್ರೆ ದಯವಿಟ್ಟು ಅದನ್ನ ಪ್ರೊಫೆಷನಲ್ ಅಥವಾ ಬಿಸ್ನೆಸ್ ಅಕೌಂಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂಡ್ ಸ್ವಿಚ್ ಮಾಡಿ. ಓಕೆ, ನೆಕ್ಸ್ಟ್ ಏನಿದೆ ಅಂದ್ರೆ ಬಯೋನ ಚೆನ್ನಾಗಿ ಇಟ್ಕೊಳ್ಳಿ, ಬಯೋನ ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಳಿ. ಅದಾಗಿದ್ಮೇಲೆ ಫೀಡ್ ಅಲ್ಲಿ ಹೋಗಿ ನಿಮ್ ರೀಲ್ಸ್ ಅಥವಾ ಏನಿದೆ ಮೇನ್ ಅಕೌಂಟ್ ಅಲ್ಲಿ ಏನ್ ಬೇಕು ಅಟ್ರಾಕ್ಟಿವ್ ಆಗಿ ನಿಮ್ ಪೇಜ್ ನ ಇಟ್ಕೊಳ್ಳಿ.